ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂತ ನೋಡೋದಾದರೆ BMTC ಸ್ಟೂಡೆಂಟ್ ಬಸ್ ಪಾಸ್. ಹೌದು ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜನ BMTC ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಅಂತ ನೋಡ್ತಾ ಇದ್ದೀರಾ. ಆದರೆ ಭಾಳಷ್ಟು ಜನ ಸೈಬರಲ್ಲಿ ಹೋಗಿ ಸಲ್ಲಿಸ್ತಾ ಇದ್ದೀರಾ, ಹಾಗಾಗಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಮೊಬೈಲಲ್ಲಿ ಸಲ್ಲಿಸಬೇಕು ಅಂತ ನೋಡ್ತಿರೋರಿಗೆ ವೆಬ್ಸೈಟ್ ಯಾವುದು ಅಂತ ಪ್ರಾಪರಾಗಿ ಸಿಗ್ತಾ ಇಲ್ಲ. ಇಂಟರ್ನೆಟ್ಟಲ್ಲಿ ಹಾಗೆ ಗೂಗಲಲ್ಲಿ ಏನಾದರೂ BMTC ಬಸ್ ಪಾಸ್ ಅಂತ ಸರ್ಚ್ ಮಾಡಿದ್ರೆ ಸಾಕಷ್ಟು ವೆಬ್ಸೈಟ್ ಬರ್ತಾ ಇದ್ದಾವೆ. ನಮಗೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇಂದಿನ ವಿಡಿಯೋಗಳಲ್ಲಿ ಕಮೆಂಟ್ಸ್ ಆಗ್ತಾ ಇದ್ದೀರಾ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹಾಗಾಗಿ ನಿಮಗೆ ಅಂತಲೇ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಅಕ್ಯುರೇಟಾಗಿ ಯಾವುದು ನಿಮ್ಮ BMTC ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲಿಕೇಶನನ್ನು ಸಲ್ಲಿಸಬೇಕು, ಆ ಒಂದು ಲಿಂಕ್ ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡೋದಲ್ಲೇ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು BMTC ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಅಂದರೆ ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನಿಂದ ಆಗಿರ್ಬೋದು, ಥರ್ಡ್ ಪಾರ್ಟಿ ಲಿಂಕಿಂದ ಆಗಿರ್ಬೋದು, ನೀವು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವತಃ ನೀವೇ ನಿಮ್ಮ ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದು ಮೈ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಸರ್ಚ್ ಮಾಡಿದ್ಮೇಲೆ ಸ್ನೇಹಿತರೆ ಈ ರೀತಿ ಒಂದು ಬೇರೆ ವೆಬ್ಸೈಟ್ಗಳು ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ವೆಬ್ಸೈಟ್ ನೋಡಪ್ಪ, ಇಲ್ಲಿ mybmtc.karnataka.gov.in ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ಈ ರೀತಿ ಒಂದು ವೆಬ್ಸೈಟ್ ಲೋಡ್ ಆಗುತ್ತೆ. ಆದಷ್ಟು ಸ್ನೇಹಿತರೆ ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ಇರ್ತೀರಾ, ಆ ಟೈಮಲ್ಲಿ ಯಾವ ಟೈಮಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಸರ್ವರ್ ಇರೋ ಟೈಮಲ್ಲಿ ಆದಷ್ಟು ಸರ್ವರ್ ಇರುತ್ತೆ ಅಂತ ನಿಮಗೆ ಗೊತ್ತಾದ ಮೇಲೆ ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸೋಕ್ಕೆ ಶುರು ಮಾಡಿ ಸ್ನೇಹಿತರೆ. ಇಲ್ಲ ಅಂದರೆ ವೆಬ್ಸೈಟ್ ಏನಾದ್ರು ಲ್ಯಾಗ್ ಆಯಿತು ಅಂದರೆ ನೀವು ಅಪ್ಲಿಕೇಶನ್ ಏನು ಫಾರ್ಮನ್ನು ಫಿಲ್ ಮಾಡಿರ್ತೀರ ಎಲ್ಲ ಕೂಡ ವ್ಯರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸರ್ವರ್ ಇದೆಯಾ ಕರೆಕ್ಟಾಗಿ ಅಂತ ನೋಡ್ಕೊಳ್ಳಿ. ಸರ್ವರ್ ಇದ್ದರೆ ಡೈರೆಕ್ಟಾಗಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಲ್ಯಾಗ್ ಆಗಿ ಬರುತ್ತೆ. ಲೇಟಾಗಿ ಬಂತು ಏನಾದರೂ ಈ ಪೇಜು ಅಂತ ಇದ್ದರೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಟೆಂಟಲ್ಲಿ ಸರ್ವರ್ ಇರಲ್ಲ ಅಂತ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ ಈ ರೀತಿ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಒಂದು ಸ್ಟೂಡೆಂಟ್ ಬಸ್ ಪಾಸ್ 2025-26 ಅಂತ ಇದೆ, ವರ್ಷ ಯಾವುದು ಅಂತ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕಾಣಿಸ್ತಿದೆ ಸ್ನೇಹಿತರೆ ರೆಡ್ಡಲ್ಲಿ. ಅದ್ರ ಆಪೋಸಿಟ್ ಸ್ಟೂಡೆಂಟ್ ಪಾಸ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದೊಂದು ಹೈಪರ್ ಲಿಂಕ್ ಆಗಿರುತ್ತೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಿಮ್ಮ ಸೇವಾ ಸಿಂಧು ಒಂದು ಪೋರ್ಟಲ್ಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮ ID ಇತ್ತು ಅಂದರೆ ಐಡಿಯಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಒಂದು ವೇಳೆ ಏನಾದರೂ ID ಇಲ್ಲ ಅಂದರೆ ಇಲ್ಲಿ ನೋಡಿ ರಿಜಿಸ್ಟರ್ ಇಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಬಯೋಡಾಟಾ ಏನಿದೆ ಅದನ್ನೆಲ್ಲ ಫಿಲ್ ಮಾಡಿ ನಿಮ್ಮದು ಒಂದು ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಏನಪ್ಪ ಅಂದರೆ ಈಗಾಗಲೇ ನಂದು ID ಇದೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಪಾಸ್ವರ್ಡು ಮತ್ತು ಐಡಿಯನ್ನು ಹಾಕಿ ನಾನು ಲಾಗಿನ್ ಆಗ್ತೀನಿ. ನಿಮ್ಮ ID ಹಾಕಿದ್ಮೇಲೆ ಸ್ನೇಹಿತರೆ ಗೆಟ್ OTP ಅಂತ ಕೊಡಿ. OTP ಕೊಟ್ಟಾದ್ಮೇಲೆ ಕ್ಯಾಪ್ಚೋನ ಫಿಲ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಬೇಕಾದ್ರೆ ಸ್ನೇಹಿತರೆ ನಿಮಗೆ 3 ಅಟೆಂಪ್ಟ್ ಮಾತ್ರ ಇರುತ್ತೆ. ಒಂದು ವೇಳೆ ಏನಾದರೂ 3 ಬಾರಿ ನೀವೇನಾದ್ರು ಪಾಸ್ವರ್ಡನ್ನು ರಾಂಗ್ ಏನಾದ್ರು ಹಾಕಿದ್ರೆ, ಮಿಸ್ ಮ್ಯಾಚ್ ಏನಾದ್ರು ಆಯಿತು ಅಂದರೆ ನಿಮ್ಮ ID ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಆದಷ್ಟು ನೋಡಿಕೊಂಡು ನಿಮ್ಮ ಪಾಸ್ವರ್ಡನ್ನು ಹಾಕೋಕ್ಕೆ ಟ್ರೈ ಮಾಡಿ. ಈಗೇನು ಸ್ನೇಹಿತರೆ OTP ಬಂತು, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ವೆಬ್ಸೈಟ್ ಕೂಡ ಲೋಡ್ ಆಗ್ತಾ ಇದೆ. ಈ ರೀತಿ ಸ್ನೇಹಿತರೆ ನೋಡಿ ಲ್ಯಾಗ್ ಆಗುತ್ತೆ, ಏನಾದರೂ ಸರ್ವರ್ ಇಲ್ಲ ಅಂದರೆ ಲ್ಯಾಗ್ ಆಗುತ್ತೆ. ಸೊ ಹಾಗಾಗಿ ಸರ್ವರ್ ಇರೋ ಟೈಮಲ್ಲಿ ಆದಷ್ಟು ಅಪ್ಲಿಕೇಶನನ್ನು ಟ್ರೈ ಮಾಡಿ ಸ್ನೇಹಿತರೆ. ಸಾಕಷ್ಟು ಜನ ನಮಗೆ ಕಮೆಂಟ್ ಹಾಕೋದು ಅಂದರೆ ಈ ರೀತಿ ಫಾರ್ಮ್ ಫಿಲ್ ಮಾಡ್ತಾ ಇದ್ದೆ, ಅಪ್ಲಿಕೇಶನ್ನು ವೆಬ್ಸೈಟಿಂದ ಆಚೆ ಬಂತು ಅಂತ ಕೇಳ್ತಾರೆ. ಈ ಒಂದು ಕಾರಣಕ್ಕೆ ಸ್ನೇಹಿತರೆ ನಿಮ್ಮ ವೆಬ್ಸೈಟಿಂದ ಆಚೆಗೆ ಬರೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೀವು ಸರ್ವಿಸ್ ಪ್ಲಸ್ ಅಂದರೆ ಸೇವಾ ಸಿಂಧು ಅಪ್ಲಿಕೇಶನ್ ಒಳಗಡೆ ಬಂದಾದಮೇಲೆ ನಿಮಗೆ 30 ನಿಮಿಷ ಮಾತ್ರ ಟೈಮ್ ಇರುತ್ತೆ ಸ್ನೇಹಿತರೆ. 30 ನಿಮಿಷದೊಳಗಡೆ ನೀವು ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗುತ್ತೆ. ಈ ರೀತಿ ಏನಾದರೂ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಕೆಲವರಿಗೆ ಡೈರೆಕ್ಟ್ BMTC ಒಂದು ಲಿಂಕ್ ಫಾರ್ಮೇ ಓಪನ್ ಆಗುತ್ತೆ. ಒಂದು ವೇಳೆ ಏನಾದರೂ ನಿಮಗೆ BMTC ಡೈರೆಕ್ಟಾಗಿ ಓಪನ್ ಆಗಲಿಲ್ಲ ಅಂದರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆಯಲ್ಲ, ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು BMTC ಅಂತ ಸರ್ಚ್ ಮಾಡಿ. ಓಕೆ, BMTC ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಸ್ನೇಹಿತರೆ ಇಲ್ಲಿ BMTC ತಕ್ಕಂತೆ ಐದು ಲಿಂಕ್ಗಳಿದ್ದಾವೆ. ಅದರಲ್ಲಿ ನಮಗೆ ಬೇಕಾಗಿರೋದು 4ನೇದು ಸ್ನೇಹಿತರೆ BMTC ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ. ಆಮೇಲೆ ಇನ್ನೊಂದು ವೆಬ್ಸೈಟನ್ನು ಹೇಳ್ತೀನಿ ನೋಡಿ, ಅಪ್ಲಿಕೇಶನ್ ಫಾರ್ ಶೆಡ್ಯೂಲ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತ. ನೀವೇನಾದರೂ ಒಂದು ವೇಳೆ ಅಪ್ಲಿಕೇಶನನ್ನು ಸಲ್ಲಿಸಿ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ನೀವು ಇಲ್ಲೇ ಬಂದು ನಿಮ್ಮ ಅಪ್ಲಿಕೇಶನ್ಗೆ ಅಪಾಯಿಂಟ್ಮೆಂಟನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಈಗ 4th ಅಂತ ಕ್ಲಿಕ್ ಮಾಡ್ಕೊಳ್ಳೋಣ.
ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಪರ್ಮಿಷನನ್ನು ಕೇಳುತ್ತೆ. ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಿ. ಜಸ್ಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದಾದಮೇಲೆ ಸ್ನೇಹಿತರೆ ನೋಡಿ, ನಿಮಗೆ ಮತ್ತೆ ಏನು ಸರ್ವಿಸ್ ಪ್ಲಸ್ ಒಂದು ರಿಫ್ರೆಶ್ ಆಗುತ್ತೆ. ಮತ್ತೆ ನೋಡಿ 29 ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ 30 ನಿಮಿಷದಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಇಲ್ಲಿ 30 ನಿಮಿಷ ಕಾಲಾವಕಾಶ ಇರುತ್ತೆ. ಪ್ರತಿಯೊಂದು ನಿಮ್ಮ ಡೀಟೇಲ್ಸ್ ಏನೇನು ಬೇಕು, ಒಂದು ಫೋಟೋ ಆಗಿರ್ಬೋದು, ನಿಮ್ಮ ಕಾಲೇಜ್ ಫೀಸ್ ರಿಸಿಪ್ಟ್ ಆಗಿರ್ಬೋದು, ಮತ್ತು ನಿಮ್ಮ ಆಧಾರ್ ಕಾರ್ಡ್ OTP ಆಗಿರ್ಬೋದು, ಪ್ರತಿಯೊಂದು ಅಡ್ರೆಸ್ ಆಗಿರ್ಬೋದು, ನೀವು ಅಡ್ರೆಸ್ಸನ್ನು ಯಾವ ಸೆಲೆಕ್ಟ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ನೀವು ಮುಂಚೆನೇ ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಿಮಗೆ ಅಪ್ಲಿಕೇಶನ್ ಆಗೋ ಟೈಮಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಆಗಲ್ಲ ಸ್ನೇಹಿತರೆ. ವಿತಿನ್ 5 ಮಿನಿಟ್ಸ್ ಒಳಗಡೆ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದಾದಮೇಲೆ ನೆಕ್ಸ್ಟು ನಿಮ್ಮ ಸಿಟಿಸನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ನೇಹಿತರೆ ಏನು ZX ನಿಮ್ಮ ಕ್ಯಾಪ್ಚವನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಬಯೋಡಾಟಾ ಆಗಿರ್ಬೋದು, ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಗುತ್ತೆ. ಆಧಾರ್ ಕಾರ್ಡ್ ವೆರಿಫಿಕೇಷನಲ್ಲಿ ಆಧಾರ್ ಹಾಕಿ ಮತ್ತು OTPಯನ್ನು ಕೇಳುತ್ತೆ. OTPಯನ್ನು ಹಾಕಿದ್ಮೇಲೆ ನಿಮ್ಮದು ಏನು ಮನೆ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಫಾದರ್ ಡೀಟೇಲ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಅಂದರೆ 40% ಡೀಟೇಲ್ಸನ್ನು ಅದೇ ಫಿಲ್ ಮಾಡ್ಕೊಂಡಿರುತ್ತೆ ಸ್ನೇಹಿತರೆ. ಅದಾದಮೇಲೆ ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ವಿಡಿಯೋ ಲಾಂಗ್ ಆಗೋದ್ರಿಂದ ಇದರಲ್ಲಿ ಬರೀ ವೆಬ್ಸೈಟ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ನಿಮಗೆ ಅಪ್ಲಿಕೇಶನನ್ನು ಯಾವ ರೀತಿ ತಿಳಿಸ್ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋದಲ್ಲಿ ನೆಕ್ಸ್ಟ್ ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋನ ಮಾಡಿ ಕಳಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.